ಶಿವಮೊಗ್ಗ ಕೋಟೆ ಮಾರಿಕಾಂಬಾ ಜಾತ್ರೆ ಅಂತಿದ್ದಂಗೆ ಇಡೀ ಹಿಂದೂ ಸಮಾಜಕ್ಕೇ ಒಂದು ದೊಡ್ಡ ಸಂಭ್ರಮ. ಆ ಜಾತಿ ಈ ಜಾತಿ ಅಂತ ಪ್ರಶ್ನೆ ಇಲ್ಲ. ಎಲ್ಲ ಜಾತಿ ಎಲ್ಲ ವರ್ಗಗಳು ಕೂಡ ಮಾರಿಕಾಂಬಾ ಜಾತ್ರೆಯಲ್ಲಿ ಭಾಗವಹಿಸ್ತಾರೆ. 24ನೇ ತಾರೀಕು ವಿಶೇಷವಾಗಿ ಗಾಂಧಿ ಬಜಾರ್ನಲ್ಲಿ ಆ ಒಂದು ತಾಯಿಯ ಪ್ರತಿಷ್ಠಾಪನೆ ಆದಂಥ ಸಂದರ್ಭದಲ್ಲಿ ಶಿವಮೊಗ್ಗ ನಗರ ಮಾತ್ರ ಅಲ್ಲ, ಇಡೀ ಜಿಲ್ಲೆಯ ಭಕ್ತರು ಅಲ್ಲಿ ವ್ಯವಸ್ಥಿತವಾಗಿ ಸಾಲುಗಳಲ್ಲಿ ನಿಂತು ತಾಯಿ ದರ್ಶನ ಮಾಡಿ ಹಣ್ಣು ಕಾಯಿ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಹೋಗೋಂಥ ಪದ್ಧತಿ. ಮಾರನೇ ದಿನ ಅಂದರೆ ಅವತ್ತು ರಾತ್ರಿಯೇ ಗಾಂಧಿ ಬಜಾರಿಂದ ತಾಯಿಯ ಮೆರವಣಿಗೆ ಹೊರಟು ಬೆಳಗಿನ ಜಾವ 4 ಗಂಟೆ 5 ಗಂಟೆಗೆ ಇಲ್ಲಿ ಕೋಟೆ ಮಾರಿಕಾಂಬಾ ದೇವಸ್ಥಾನದ ಜಾಗಕ್ಕೆ ತಾಯಿ ಬಂದು ಕೂತ್ಕೋತಾಳೆ. ಅಲ್ಲಿ ಇರೋಂಥ ಸಂದರ್ಭಕ್ಕೆ ಬಹಳ ಸೌಮ್ಯವಾಗಿ ತಾಯಿ ಮುಖ ಇರುತ್ತೆ. ಗಾಂಧಿ ಬಜಾರ್ನಲ್ಲಿ ಕೂರಿಸೋಂಥ ಸಂದರ್ಭ ತಾಯಿ ಮುಖ ತುಂಬ ಸೌಮ್ಯವಾಗಿರುತ್ತೆ. ಕೋಟೆ ಮಾರಿಕಾಂಬಾ ದೇವಸ್ಥಾನಕ್ಕೆ ಬಂದಾಗ ತಾಯಿಯ ಮುಖ ತುಂಬ ಉಗ್ರವಾಗಿರುತ್ತೆ. ಇದೊಂದು ವಿಶೇಷ. ಈ ಬಾರಿ 4-5 ದಿನ ಈ ಒಂದು ಕಾರ್ಯಕ್ರಮವನ್ನು ಆಡಳಿತ ಮಂಡಳಿಯವರು ವ್ಯವಸ್ಥೆ ಮಾಡಿರೋದು ತುಂಬ ಸಂತೋಷ. ಹಾಗಾಗಿ ತಾಯಿ ಮಾರಿಕಾಂಬೆಯ ದರ್ಶನವನ್ನು ಪಡೆದು ಪೂಜೆ ಮಾಡಿ ಎಲ್ಲರೂ ಪುನೀತರಾಗಬೇಕು ಅನ್ನೋಂಥ ಪ್ರಾರ್ಥನೆ ಒಂದು. ಎರಡನೇದು ತುಂಬ ಸಂತೋಷ ಅಂದರೆ ಮಾರಿಕಾಂಬಾ ದೇವಸ್ಥಾನದ ಆಡಳಿತ ಮಂಡಳಿ ವಿವಿಧ ಸ್ಪರ್ಧೆಗಳನ್ನು ಈ ಸರಿ ಇಟ್ಟಿದ್ದಾರೆ. ಅದರಲ್ಲಂತೂ ರಾಜ್ಯ ಮಟ್ಟದ ಟಗರು ಸ್ಪರ್ಧೆ, ಇದು ಇಡೀ ರಾಜ್ಯದ ಜನರ ಒಂದು ಆಕರ್ಷಣಾ ಕೇಂದ್ರ ಆಗಿದೆ. ಎಲ್ಲರೂ ಕೂಡ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಟಗರನ್ನು ಬೆಳೆಸಿರೋರು ತಂದು ಟಗರು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇರೋದು ಬಹಳ ಸಂತೋಷ. ಈ ರೀತಿ ವೈವಿಧ್ಯವಾದ ಈ ಒಂದು ಮಾರಿಕಾಂಬಾ ಜಾತ್ರೆಗೆ ಎಲ್ಲರೂ ಬಂದು ಭಾಗವಹಿಸಬೇಕು, ಆ ತಾಯಿಯ ಪೂಜೆ ಮಾಡಬೇಕು, ಭಕ್ತಿ ಸಾಗರದಲ್ಲಿ ಮುಳುಗಬೇಕು ಅನ್ನೋಂಥ ಪ್ರಾರ್ಥನೆ ಕೂಡ ಈ ಸಂದರ್ಭದಲ್ಲಿ ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.